ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂದರೆ ಇವತ್ತಿನ ಸ್ಪೆಷಾಲಿಟಿ ಟೈಟಲು ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರ. ಈಗ ಗಾಡಿದು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಸೋಕೆ ಹೋಗೋಣ. ನನಗಂತೂ ಖುಷಿ ಆಗ್ತಿದೆ. ಈಗ ನಾವು ಇಲ್ಲಿಂದ BTMಗೆ ಹೋಗಿ BTMಲ್ಲಿ ನಾವು ಬೇಕಾಗಿರೋ ಐಟಮ್ಗಳನ್ನ ಹಾಕ್ಸ್ಕೊಂಡು ಆಮೇಲೆ ವಾಪಸ್ ಬರೋಣ. ಸೊ ಫಸ್ಟು ನಾನು ಹೇಳ್ತಿದ್ದೆ, ನಾನು ನಿಮಗೆ ವಿಂಡ್ಶೀಲ್ಡ್ ಚೇಂಜ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ವಿಂಡ್ಶೀಲ್ಡ್ ಚೇಂಜ್ ಮಾಡಿಸ್ತೀನಿ. ನೆಕ್ಸ್ಟು ಇನ್ನೂ ಒಂದು ಸರ್ಪ್ರೈಸ್ ಇದೆ, ಅದಲ್ಲಿ ಹೋದಾಗೆ ನೀವು ನೋಡಿ. ನೋಡು, ಮುತ್ತು ನೆನ್ನೆ ನಾನು ಇವನು ಆಮೇಲೆ ಇನ್ನೊಬ್ಬ ಇದ್ದೀನಿ ಸೇರಿ ಪಾಪ ಅವ್ರ ದೊಡ್ಡಮ್ಮನ ಮನೆ ಗ್ಲಾಸ್ ಹೊಡೆದಾಕ್ಬಿಡಿ. ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ಬೇಕಾದ್ರೆ ಹಾಂ ಬಾಯ್ ಹುಡುಗ ಆಲ್ ದ ಬೆಸ್ಟ್ ಎಲ್ಲ ಹೇಳಿ ಕಳಿಸ್ತಾನೆ ಎಕ್ಸಾಮ್ ಬರೆಯಕ್ಕೆ ಹೋಗೋ ಥರ. ವೆಲ್, ಏನಾಯ್ತು ಗೊತ್ತಾ ಸ್ನೇಹಿತರೆ, ಒಂದು ಚಿಕ್ಕ ಸೀನ್ ಹೇಳ್ತೀನಿ ನೋಡಿ. ನೆನ್ನೆ ಅಂದರೆ ತುಂಬ ವರ್ಷಗಳಾಗಿತ್ತು ನಾನು ವಾಲಿಬಾಲ್ ಆಡಿ. ಸೊ ಕಾಲೇಜಲ್ಲಿ ಇರಬೇಕಾದ್ರೆ ಎಲ್ಲ ತುಂಬ ಜಾಸ್ತಿ ವಾಲಿಬಾಲ್ ಎಲ್ಲ ಆಡ್ತಿದ್ದೆ. ಆಮೇಲೆ ಬಿಟ್ಬಿಡ್ನಲ್ಲ. ಸೊ ನೆನ್ನೆ ಸಾಯಂಕಾಲ ಸರಿ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಅಂತ ಆಡ್ತಾ ಇದ್ದೆ. ಏನಾಯಿತು, ಹೋಗ್ಬಿಟ್ಟು ಪಾಪ ಅವ್ರ ದೊಡ್ಡಮ್ಮನ ಮನೆ ಗ್ಲಾಸ್, ಅಂದರೆ ನಮ್ಮ ಮನೆ ಪಕ್ಕದಲ್ಲಿದ್ದಾರೆ ಅವ್ರ ಆಂಟಿ, ಅವ್ರ ಗ್ಲಾಸಿಗೆ ಬಿದ್ದು ಒಡೆದೋಯ್ತು ಗ್ಲಾಸು. ನಾ ಅವ್ರು ಬಂದಿದ ತಕ್ಷಣ ಹೇಳ್ದೆ, ಆಂಟಿ ಈ ಥರ ಗ್ಲಾಸ್ ಹೊಡೆದಾಕ್ಬಿಟ್ರು, ನಾನು ಹಾಕ್ಸ್ಕೊಡ್ತೀನಿ ಅಂತ ಹೇಳಿದಕ್ಕೆ ಅವರು ಏನು ಬೇಜಾರು ಮಾಡ್ಕೊಂಡಿಲ್ಲ. ಬಿಡ್ರಪ್ಪ ಹೋಗ್ಲಿ, ನಮ್ಮ ಮನೆ ಮಕ್ಳು ಹೊಡೆದಾಕಿದ್ರೆ ನಾವು ಅದೇ ಥರ ಕೇಳ್ತಿದ್ವಾ ಅಂತ ಅಂದರು. ಅದಕ್ಕೆ ನಾನು ಎತ್ಕೊಂಡು ಸರಿ ಆಂಟಿ ಆಯಿತು, ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಹಾಕ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿಗೆ ಬಂದಿದ್ದೆ ಕಟ್ ಮಾಡಿಸ್ಕೊಳೋದಕ್ಕೆ. ಗ್ಲಾಸು ಸ್ವಲ್ಪ ಉದ್ದ ಇತ್ತು ಅಂತ, ಅವ್ರ ಹತ್ರನೇ ಇತ್ತು ಆ್ಯಕ್ಚುಲಿ ಗ್ಲಾಸು ಉದ್ದ ಇತ್ತು ಅಂತ ಕಟ್ ಮಾಡಿಸ್ಕೊಳಕ್ಕೆ ಬಂದಿದ್ದೆ ಇಲ್ಲಿಗೆ. ಆದರೂ ಉದ್ದ ಕಮ್ಮಿ ಆಗಿಲ್ಲ ಕಟ್ ಮಾಡಿಸೋದಕ್ಕೆ. ಇವತ್ತು ಸಾಯಂಕಾಲ ಬಂದುಬಿಟ್ಟು ಕಟ್ ಮಾಡಿಸ್ಕೊಂಡು ಎತ್ಕೊಂಡೋಗಿ ಹಾಕ್ಕೊಟ್ಬಿಡೋಣ ಅಲ್ವಾ. ಹೇಗೆಂದರೆ ನಾನು ಎಲ್ಲ ಹೊಡೆದಾಕಿದ್ದು ಚಿಕ್ಕ ಹುಡುಗ. ಇನ್ನೇನು ಮನೆಗೆ ಹೋಗೋ ಟೈಮಲ್ಲಿ ಬಾಲ್ನ ಪಾಸ್ ಮಾಡಿದೆ, ಕೈ ಅಡ್ಡ ಇಟ್ಬಿಡೋದ, ಅದು ಎಗರ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟಾಗೆ ಗ್ಲಾಸ್ ಮೇಲೆ ಬಿತ್ತು. ಬಿಸಿಲುಗಾಲ ಫಸ್ಟೇ ಫುಲ್ಲು ಡ್ರೈ ಆಗಿರುತ್ತೆ ಗ್ಲಾಸ್ಗಳೆಲ್ಲ, ಬಿಸಿಲಿಗೆ ಒಣಗಿ ಸುಮ್ಮನೆ ಡೆಲಿಕೇಟ್ ಆಗಿಬಿಡಿರುತ್ತೆ ಫುಲ್ಲು. ಮುಟ್ಟಿದ ತಕ್ಷಣ ಹೊಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ಬಾಲ್ ಬಿದ್ದಿದ ತಕ್ಷಣ, ಅದು ಬೇರೆ ಮೋಲ್ಡೆಡ್ ಬಾಲು, ಬಿದ್ದಿದ ತಕ್ಷಣ ಹೊಡೆದೋಯ್ತು, ಹಾಕ್ಸ್ಕೊಡ್ತೀನಿ ಅಂತ ಹೇಳಿದೆ. ಸರಿ ಬನ್ನಿ, ಇವತ್ತು ಆ್ಯಕ್ಚುಲಿ ನಾನು ಫುಲ್ಲು ಎಕ್ಸೈಟೆಡ್ ಆಗಿದ್ದೀನಿ. ಕೆಲವೊಂದು ಮಾಡಿಫಿಕೇಷನ್ ಆಗುತ್ತೆ ಗಾಡಿಗಳಿಗೆ, ನೋಡ್ತೀರಾ. ಸೊ ಇವಾಗ ನಾವು HDR ಮೋಡ್ಸ್ ಹತ್ರಕ್ಕೆ ಹೋಗ್ತಿದ್ದೀವಿ. ಎಲ್ಲಿದೆ ಅಂತ ನಿಮಗೆ ಗೊತ್ತು, BTM ಲೇಔಟಲ್ಲಿ HDR ಮೋಡ್ಸ್ ಆ್ಯಸ್ ಆಲ್ವೇಸ್ ನಮ್ಮ ತವ್ರ ಮನೆ ಆಗಿಬಿಟ್ಟಿದೆ ಅದು ನಮ್ಮ ಗಾಡಿಗೆ. ಅಂದರೆ ಇದು ಹೆಂಡ್ತಿ, ನಾನು ಗಂಡ. ಸೊ ತವ್ರ ಮನೆಗೆ ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಒಡವೆ ಗಿಡವೆ ಎಲ್ಲ ಹಾಕ್ಸ್ಕೊಂಡು ತೊಗೊಂಬರ್ತಾ ಇದ್ದೀನಿ ಅನ್ನೋ ಥರ ಆಗೋಯ್ತು ನನಗೆ ಇವಾಗ. ಆದರೆ ಒಂಥರ ಖುಷಿ ಆಗುತ್ತೆ, ಏನಾದರೂ ಒಂದು ಮಾಡಿಫಿಕೇಷನ್ ಮಾಡಿಸ್ತಾ ಇದ್ರೆ ಗಾಡಿಯಲ್ಲಿ ಸಖತ್ ಖುಷಿ ಆಗುತ್ತೆ. ಸುಮಾರು ದಿನಗಳಾಗಿತ್ತು ನಾವು BTM ಲೇಔಟ್ ಕಡೆಗೆ ಹೋಗ್ಬಿಟ್ಟು. ಆಮೇಲೆ ಹೆಲ್ಮೆಟ್ ಕೂಡ ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ, ಲಾಸ್ಟ್ ಟೈಮ್ ಒಂದು ಸಾರಿ ನಾನು ಟೋಪಿಯಲ್ಲಿ ಹೋಗ್ಬಿಟ್ಟಿದ್ದೆ ಆಯಿತಾ. ಅಂದರೆ ಆ ಮಾಡಿಫಿಕೇಷನ್ಗೆಲ್ಲ ಬೇರೆ ಏನೋ ಕೆಲಸದ ಮೇಲೆ ಹೋಗಿದ್ರೆ ಅಲ್ಲಿ ಪೊಲೀಸ್ ಅವ್ರು ನಿಂತ್ಕೊಂಡು ಹಿಡ್ಕೊಂಡ್ಬಿಟ್ರು. ನಾನು ಅಲ್ಲೇ ಸಡನ್ನಾಗಿ ರೋಡ್ ಸೆಂಟ್ರಲ್ಲೇ ಯೂಟರ್ನ್ ಹೊಡಿಯೋಕ್ಕೆ ಬಂದೆ, ನನ್ನ ತಪ್ಪು. ಆದರೂ ಬಂದು ಹಿಡ್ಕೊಂಡ್ಬಿಟ್ರು, ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಇವತ್ತು ಆ ಥರ ಆಗೋದು ಬೇಡ ಅಂತ ನಾನು ಫಸ್ಟೇ ಜವಾಬ್ದಾರಿಯಿಂದ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊಂಬರೋಣ. ನಂಗಂತೂ ಫುಲ್ ಎಕ್ಸೈಟೆಡ್ ಆಗಿದೆ. ಏನಂದರೆ ಗಾಡಿ ಮಾಡಿಫಿಕೇಷನ್ಗಳು ಮಾಡಿಸೋದಕ್ಕೆ ಸಖತ್ ಖುಷಿ, ಬಟ್ ಅದೇ ಥರ ದುಡ್ಡು ಹೋಯ್ತಾ ಇರುತ್ತಲ್ಲ, ಅದು ದುಃಖ. ನಾನು ಅಂದ್ಕೊಂಡಿರೋದು ಇವತ್ತು 2 ಮಾಡಿಫಿಕೇಷನ್ ಸ್ನೇಹಿತರೆ. ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಏನಾದರೂ ಆಗ್ಬಿಟ್ರೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಲೆಟ್ಸ್ ಸಿ. ನಮ್ಮ ಕೈಗೆ ಸ್ವಲ್ಪ ಬೀಗ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ದಿನ ನಾನು ವೀಡಿಯೋಗಳು ಕಮ್ಮಿ ಮಾಡೋದು. ಫಾರ್ ಯುವರ್ ಇನ್ಫಾರ್ಮೇಷನ್ ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಫೇಸಲ್ಲಿ ಸ್ಕಿನ್ ಅಲರ್ಜಿ ಆಗ್ಬಿಟ್ಟಿದೆ ಫುಲ್ಲು. ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಬೇಕು. ಸ್ಯಾಟರ್ಡೇಯಿಂದ ನನಗೆ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಸೊ ದಟ್ಸ್ ಒನ್ ಅದರ್ ರೀಸನ್. ವೀಡಿಯೋಸ್ ಓಂಟ್ ಕಮ್ ಔಟ್, ಗ್ಯಾಪ್ನ ಇಟ್ಕೊಳ್ಳಿ ದಯವಿಟ್ಟು. ತಾರ್ ಹೋದಾಗೆಲ್ಲ DV ಹೋದ್ರು ಅಂತ ಅನಿಸುತ್ತೆ ಗೊತ್ತಾ. ಎಲ್ಲ ತಾರ್ಗಳನ್ನೂ ಇನ್ಕಿ ನೋಡ್ತೀನಿ, ಇದು ಕಡೆ ಏನಾದರೂ ಬಂದವರ ಅಂತ ಅಂದ್ಬಿಟ್ಟು. ಒಂಥರ ಖುಷಿ ಆ ಥರ ಎಲ್ಲ ಮೀಟ್ ಮಾಡೋದಕ್ಕೆ. ಆಂಟಿ, ನೀವು ರಾಂಗ್ ರೋಡಲ್ಲೇ ಬರಬೇಕಾ? ನೋಡೋಕೆ ಸಣ್ಣಕ್ಕೆ ಹಂಗೆ ಚೆನ್ನಾಗಿದ್ದೀರಾ. ಎಲ್ಗೂರು ಹೋಯ್ತು ನಮ್ಮ ಗಾಡಿದು ತವ್ರ ಮನೆ. ಯಪ್ಪ ಏನು ಟ್ರಾಫಿಕ್ ಇದೆ ಅಲ್ಲ BTMಲ್ಲೆಲ್ಲ. ನಾರ್ಮಲ್ ಬಿಡಿ, ಸಿಲ್ಕ್ ಬೋರ್ಡ್ ಹಿಂದೆಗಡೆ ಇದೆ, ಮುಂದೆಗಡೆ BTM ಇದೆ. ಟ್ರಾಫಿಕ್ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗಿರೋದು. ಅದು ಈ ಟೈಮಿಗೆ ಬಂದಿದ್ದಕ್ಕೆ ಕರೆಕ್ಟ್ ಆಯಿತು, 5 ಗಂಟೆಗೆ. ಹಂಗೆ ಇನ್ನು ಸ್ವಲ್ಪ ಲೇಟಿಗೆ ಬಂದರೆ ಅವಾಗ ಗೊತ್ತಾಗಿರೋದು. ಎಲ್ಲೋಯ್ತು? ಇಲ್ಲಿ ಪಕ್ಕದಲ್ಲೇ ಇದೆ ನೋಡಿ.
ಆಲ್ ರೈಟ್, ಬನ್ನಿ ನಾವು ಒಳಗಡೆ ಹೋಗಿ ಶಾಪಿಂಗ್ ಮಾಡಿ ಬರೋವ. R1 ಇಟ್ಟವ್ರೆ, ವೆರಿ ಓಲ್ಡ್ ಮಾಡಲು. ನೋಡಕ್ ಸೈಕಾಗಿದೆ ಗಾಡಿ. ಹಾಯ್ ಬ್ರೋ, ಇದು ಡ್ಯೂಕ್ 390 ಇದು ಕೇಳಿದ್ದೆ. ಬಾರ್ ಆ್ಯಂಡ್ ಮಿರರ್ಸು, ಆದಮೇಲೆ ಫ್ರಂಟು ವಿಂಡ್ಶೀಲ್ಡು. ಇಲ್ಲ ಉದ್ದಕ್ಕಿದೆ. ನಂದು ಕ್ವಾಲಿಟಿ ಇಲ್ಲ, ಅಮೆಝಾನಲ್ಲಿ ತರಿಸಿದ್ದು. ಹಾಂ, ಸೊ ನಾನು ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿರೋದು ನೋಡಿದ್ದೆ, ಅದಕ್ಕೆ. R1 ಇಟ್ಟಿದ್ದೀರಾ ಬ್ರೋ? ಮೈ ಗಾಡ್ ಸ್ನೇಹಿತರೆ, ಇಲ್ಲಿ ನೋಡಿ ಏನಿದೆ ಅಲ್ಲ. ಟೆರ್ಮಿಗ್ನೋನಿ ಬೇಸ್ ಎಲಿಮಿನೇಟರು, DB ಕಿಲ್ಲರು. ಸೈಕಾಗಿದೆ ಅಲ್ಲ ನೋಡೋದಕ್ಕೆ ಗಾಡಿ. ಮೈ ಗಾಡ್, ಇಟ್ಸ್ ಸೆಕ್ಸಿ. ಹಾಂ ಬ್ರೋ, ನೋಡಿ ಇದೆ. ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ಆಮೇಲೆ ನೆಕ್ಸ್ಟು ಬಾರ್ ಆ್ಯಂಡ್ ಮಿರರ್ಸು. ಸಾರಿ ಬ್ರೋ, ನಕಲ್ ಗಾರ್ಡ. ಹಾಂ, ದಟ್ಸ್ ವಾಟ್ ಐ ವಾಂಟೆಡ್ ಟು ಬೈ ದಟ್ ಒನ್ ಆಲ್ಸೋ. ಅದಿದೆ ಅಲ್ಲ ಫ್ರಂಟಲ್ಲಿ ಹಿಂಗೆ. ಸೊ ಅದಾಕಿದ್ರೆ ಆಗುತ್ತೆ ತಾನೆ? ಓಕೆ, ಹಾಂ, ಇದೇ ಥರದ್ದು ಬೇಕಾಗಿದ್ದು. ಓಕೆ ಬ್ರೋ, ಇದು ಫೈನ್. ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಇದೆ ಅಲ್ಲ, ಅದೊಂದು. ಏನಾದರೂ ಆಫರಲ್ಲಿದೆಯಾ? ಆಫರ್ ಏನಾದರೂ ಇದೆಯಾ? ಓಕೆ, ಶೂರ್. ಯಾಕಂದರೆ ಪ್ರತಿ ಸಾರಿ ಬಂದಾಗೂ ನಾನು ಇಲ್ಲೇ ಹಾಕ್ಸ್ಕೊಳೋದು. ಅದೇ ಯೋಚನೆ ಮಾಡ್ತಾ ಇನ್ನೇನಾದರೂ ಹಾಕ್ಸೋದಿದೆಯಾ. ಯಾಕಂದರೆ BMC ಏರ್ ಫಿಲ್ಟರ್ ನೆಕ್ಸ್ಟ್ ಟೈಮ್ ಹಾಕ್ಸ್ತೀನಿ. BMC ಏರ್ ಆಕ್ಸಿಲರಿ ಲೈಟ್ಸ್ ಇದೆಯಾ? ರೈಟ್. ಒಂದ್ಸಾರಿ ಆನ್ ಮಾಡಿ ತೋರ್ಸಕ್ಕಾಗತ್ತಾ ಬ್ರೋ? ಆನ್ ಮಾಡಿ ತೋರ್ಸಕ್ಕಾಗತ್ತಾ? ತೋರಿಸ್ತೀರಾ? ಆ ಚಿಕ್ಕ ತೋರಿಸಿ ಫಸ್ಟು, ಯೆಲ್ಲೋ ಕಲರ್ದೇ ತೋರಿಸಿ. ಓಕೆ ಓಕೆ. ಇದು ಎಷ್ಟು ದೂರವರೆಗೂ ಕಾಣಿಸುತ್ತೆ ಬ್ರೋ? 200 ಮೀಟರ್ಸ್ ಫುಲ್ ಕ್ಲಿಯರಾಗಿ ಕಾಣಿಸುತ್ತಾ? 20-40 ಓಕೆ, ನನ್ನ ಗಾಡಿಗೆ ಆಗುತ್ತಲ್ಲ? ಓಕೆ ಓಕೆ, ಫೈನ್. ಮತ್ತೆ ಅದೊಂದು ಹಾಕ್ಬಿಡಿ. ಇದು ಇದು ಎಷ್ಟಿದು? 4700 ಫುಲ್ ಕಿಟ್ ಬ್ರೋ. ಫುಲ್ ಕಿಟ್ಟು. ಓಕೆ, ಯಾವುದದು ಮ್ಯಾಟ್ ಡಾಗ್ ಅಲ್ಲ? 2 ಕಲರ್ ಬರುತ್ತಾ? ಇಲ್ಲ ಬ್ರೋ, ಫಿಲ್ಟರ್ ಬರುತ್ತೆ ಬ್ರೋ. ಅದು ಫಿಲ್ಟ್ರು ರಿಮೂವ್ ಮಾಡಿದ್ರೆ ವೈಟ್ ಕಲರು ಹಾಕೋದು. ಬಟ್ ಸ್ವಿಚ್ ಮೇಲೆ ಮಾಡಿದ್ರೆ ಎಲ್ಲೋ, ಕೆಳಗಡೆ ಮಾಡಿದ್ರೆ ವೈಟ್ ಅಂತ. ಅದು ಈ ತರ ಬ್ರೋ. ಓಕೆ ಓಕೆ, ಹೌ ಮಚ್ ಇಸ್ ದಟ್? ಓಕೆ, ಓಕೆ, 3 ಕಲರ್ಸು. ಹಾಂ. ಓಕೆ, ರೆಡ್ ಇಸ್ ಫಾರ್ ಪಾರ್ಕಿಂಗ್. ಓಕೆ ಫೈನ್. ಇದೆಷ್ಟಿದೆ ಅವಾಗ? 5950 ಇದೆಯಾ? ಯಾವ ಬ್ರ್ಯಾಂಡ್ ಅದು? HJG. ಓಕೆ ಸರಿ, ಅದನ್ನೇ ಹಾಕಿ. ಮತ್ತೆ ಅದನ್ನೇ ಹಾಕಿ, ಬಟ್ ಡಿಸ್ಕೌಂಟ್ ಮಾಡಿ. ಹಾಂ, ರೆಡ್ಡು ಮತ್ತು ಯೆಲ್ಲೋ ಮತ್ತು ವೈಟ್ ಇದೆ ಅಲ್ಲ, 2 ಅಂತ ಅನ್ಕೊಂಬಂದರೆ ಒಂದು ಆಲ್ಮೋಸ್ಟ್ ಒಂದು 5 ಐಟಮ್ಸ್ 6 ಐಟಮ್ಸ್ವರೆಗೂ ಬರ್ತಾ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಒಳಗಡೆ ತಗೊಂಡೋಗ್ಬಿಡೋಣ. ಅಯ್ಯೋ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಗುರು, ಇಷ್ಟೊಂದು ಗಾಡಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ನೋಡಿ, ಅಂತೂ ಇಂತೂ ವರುಣ್ ಕೂಡ ಸಿಕ್ಬಿಟ್ಟ HDR ಸೆಟ್ ಮೋಡಲ್ಲಿ. ಏನ್ ಮಗ, ಆರಾಮ? ನಾನು ಅದನ್ನೆಲ್ಲ ನೋಡಲ್ಲಪ್ಪ. ಇಷ್ಟ ಆಯಿತು ನೋಡೋದಕ್ಕೆ. ಒನ್ಸ್ ಎಲ್ಲ ಫಿಟ್ ಆದಮೇಲೆ ಹೋಗೋ ವರ್ಷದ ಕೂಡ ಸಾಯಂಕಾಲ ಆಗಿರುತ್ತಲ್ಲ, ಒಂದು ಡೆಮೋ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಹೋಗ್ತೀನಿ. ಬನ್ನಿ. ಆಕ್ಸಿಲರಿ ಲೈಟ್ಸ್ ಆಯ್ತು. ಸ್ವಿಚ್ ಫಿಟ್ ಮಾಡೋದಕ್ಕೆ ಅವರು ಆ ಮಿರರ್ದು ಬೋಲ್ಟ್ ಬಿಚ್ಚಿ ಅದ್ರ ಕೆಳಗಡೆಗೆ ಹಾಕಿ
ಆಮೇಲೆ ಸ್ವಿಚ್ ಫಿಟ್ ಮಾಡ್ತಾರೆ. ಅದರಲ್ಲಿ ಎರಡೇ ಇರೋದು. ಸೊ ಒಂದ್ಸಾರಿ ಆಫ್ ಮಾಡಿ ಆನ್ ಮಾಡಿದಾಗ ಒಂದು ಕಲರ್ ಬರುತ್ತೆ, ಇನ್ನೊಂದು ಸಾರಿ ಆಫ್ ಮಾಡಿ ಆನ್ ಮಾಡಿದಾಗ ಇನ್ನೊಂದು ಕಲರ್ ಬರುತ್ತೆ. ಸೊ 3 ಕಲರ್ ಅಲ್ಲ ಟೋಟಲ್ ಇರೋದು. ಆ ರೀತಿ ಅವರು ಅದನ್ನು ಅಡ್ಜಸ್ಟ್ ಮಾಡ್ತಾರೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಫೈನಲಿ ಗಾಡಿ ಹಿಂಗ್ ಕಾಣಿಸ್ತಿದೆ. ಸೊ ಸೈಡ್ಸ್ ಇಂದ ಈ ಬಾರ್ ಅಂಡ್ ಮಿರರ್ಸ್ ಹಾಕ್ಸಿದೀವಿ, ಆಮೇಲೆ ಲೆವರ್ ಗಾರ್ಡ್ ಹಾಕ್ಸಿದೀವಿ, ಕೆಳಗಡೆ 2 ಆಕ್ಸಿಲರಿ ಲೈಟ್ಸು. ಸೊ ಇದು ಬಂದ್ಬಿಟ್ಟು ಫ್ಯೂಚರಿಸ್ಟಿಕ್ ಆಗಿದೆ ಅಂತ ಇದನ್ನ ನಾನು ಚೂಸ್ ಮಾಡ್ಕೊಂಡೆ. HJG ಅಂತ ಕರೀತಾರೆ, HJG ಇದು. ಆಮೇಲೆ ಇವ್ರು ಹಾಕಿರೋ ಸ್ವಿಚ್ ಬಂದ್ಬಿಟ್ಟು ಮ್ಯಾಡ್ ಡಾಗ್ದು. ಸೊ ಇಲ್ಲಿದೆ. ಇವಾಗ ನಮ್ಮ ಕಡೆಯಿಂದ ಲುಕ್ಕು ಹಿಂಗ್ ಕಾಣಿಸ್ತಿದೆ, ಆಪೋಸಿಟ್ ಇಂದ ನೋಡಿ ಲುಕ್ ಹಿಂಗ್ ಕಾಣಿಸ್ತಿದೆ ನೋಡಿ. ಓಕೆ ಸ್ನೇಹಿತರೆ, ನೋಡ್ತಿದ್ದೀರಾ ಗಾಡಿದು ಒಂದು ಹೊಸ ಲುಕ್ಕು. ಸೊ ಮಿರರ್ಸು ಜಸ್ಟ್ 20% ಇದೆ ಕಾಣಿಸುತ್ತೆ, ಮತ್ತೆ ಇಲ್ಲ ಅಂತ ಹೇಳಲ್ಲ. ಬಟ್ ಪ್ರೀವಿಯಸ್ ಆಗಿದ್ದಿದ್ದು ಮಿರರು ಅದೇ ಥರನೇ. ಈ ವೈಸರ್ ಒಂಥರ ದೊಡ್ಡದಾಗಿದೆ. ಓ ಮೈ ಗಾಡ್, ಇಟ್ ಫೀಲ್ಸ್ ಸೋ ಅಗ್ರೆಸಿವ್. ಅಂದರೆ ಇವಾಗ ಒಳ್ಳೆ ಅಗ್ರೆಷನ್ ಫೀಲ್ ಆಗ್ತಿದೆ ನನಗಂತೂ ನೋಡೋದಕ್ಕೆ ಗಾಡಿ. ಯಾಕಂದರೆ ಮಿರರ್ಸ್ ಇತ್ತು, ಮಿರರ್ಸ್ ತೆಗ್ದಾದ್ಮೇಲೆ ಇವಾಗ ಒಳ್ಳೆ ಅಗ್ರೆಷನ್ ಇದೆ ಲುಕ್ಕು. ನನಗಂತೂ ಕುತ್ಕೊಂಡಿದ ತಕ್ಷಣ ಅಗ್ರೆಷನ್ ಫೀಲ್ ಬರ್ತಿದೆ. ಇಲ್ಲಿ ನೋಡಿ ಗಾಡಿದು ಆ್ಯಕ್ಚುಯಲ್ ಲುಕ್ ಹಿಂಗಿದೆ. ಸೊ ಆಕ್ಸಿಲರಿ ಲೈಟ್ಸ್ ಟೆಸ್ಟ್ ಮಾಡಬೇಕು ಅಂತ ಅಂದರೆ ನಾನು ನಿಮಗೆ ಈ ಗಾಡಿನ ತಗೊಂಡೋಗಿ ಕತ್ಲಿರೋ ರೋಡಲ್ಲಿ ನಾನು ತೋರಿಸ್ಬೇಕಾಗತ್ತೆ. ಸೊ ಏನೇನು ಮಾಡಿಫಿಕೇಶನ್ ನಡೆದಿದೆ ಅಂತ ನಿಮ್ಗೆ ಗೊತ್ತು. ಸ್ವಿಚ್ಚು 500 ರೂಪಾಯಿ, ಆಕ್ಸಿಲರಿ ಲೈಟ್ಸೇ ಸ್ವಲ್ಪ ಜಾಸ್ತಿ ಬಿದ್ದಿದ್ದು. ಸೊ ಟೋಟಲ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಪ್ರೈಸು ಎಲ್ಲದಕ್ಕೂ ಸೇರಿಸಿ 11,500 ಆಯಿತು. ಜಾಸ್ತಿ ಕಾಸ್ಟ್ಲಿ ಏನು ಬಿದ್ದಿದ್ದು ಅಂತ ಅಂದರೆ ವಿಂಡ್ಶೀಲ್ಡು 2,750 ರೂಪಾಯಿ. ಆಮೇಲೆ ಆಕ್ಸಿಲರಿ ಲೈಟ್ಸು ಅಮ್ಮಮ್ಮ ಅಂತ ಅಂದ್ರೂ 7,000 ಬಿತ್ತು. ಅಂದರೆ 6,950 ರುಪೀಸ್ ಅಂತ ಬಿತ್ತು. ಆಮೇಲೆ ಇನ್ನು ಈ ಬಾರ್ ಆ್ಯಂಡ್ ಮಿರರ್ಸ್ ಒಂದು 750 ಪ್ಲಸ್ ಅದು ನಕಲ್ ಗಾರ್ಡು ಒಂದು 999 ರುಪೀಸ್ ಬಿತ್ತು. ಅವೆರಡು ಏನು ಕಾಸ್ಟ್ಲಿ ಇದ್ದಿಲ್ಲ, ಒಂದು 2,000 ರೂಪಾಯಲ್ಲಿ ಮುಗ್ದೋಯ್ತು. ಆಮೇಲೆ ಪ್ಲಸ್ ಅವ್ರದ್ದು ಚಾರ್ಜಸ್ಸೂ ಇರುತ್ತಲ್ಲ ಸ್ನೇಹಿತರೆ, ಫಿಟ್ ಮಾಡೋದಂತೆ ಆ ಚಾರ್ಜ್, ಫಿಟ್ಟಿಂಗ್ ಚಾರ್ಜಸ್ಸು, ಆ ಚಾರ್ಜಸ್ ಈ ಚಾರ್ಜಸ್ ಅಂತ ಅಂದ್ಕೊಂಡು ಹತ್ರ ಅವ್ರದ್ದೇ ಒಂದು 1,000 ರೂಪಾಯಿ ಬಿತ್ತು ಅಂತ ಇಟ್ಕೊಳ್ಳಿ. ಎಲ್ಲ ಸೇರಿಸ್ರು ಅದು 11,500 ರೂಪಾಯಿ ಬಿತ್ತು ನೋಡಿ. ಇದಕ್ಕೆ ಹೇಳಿದ್ದು ನಾನು ಕೈ ಹಾಕೋದಿಲ್ಲ ಅಂತ ಅಂದ್ಬಿಟ್ಟು. ಕೈ ಹಾಕಿದ್ರೆ ಹಂಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ಪ್ರೈಸು. ಬೇಜಾರಾಗ್ಬಿಡುತ್ತೆ ಪ್ರೈಸ್ ಕೇಳ್ಬಿಟ್ಟು. ಸೈಟ್ ಫಾರ್ ಸೇಲ್ ಅಂತ ಹಾಕಿದ್ದಾರೆ, ಇಲ್ಲಿ ಒಂದು ಸಾರಿ ಲೈಟ್ ಆನ್ ಮಾಡಿಬಿಟ್ಟು ಹೋಗ್ಬಿಡೋಣ. ಸೊ ಇದು ನಮ್ಮ ನಾರ್ಮಲ್ ವ್ಯೂ. ಕತ್ಲೆಂಗಿದೆ ಅಂತ ತೋರಿಸ್ಬಿಡ್ತೀನಿ. ಸೊ ಇದು ಕತ್ಲು ಆ್ಯಕ್ಚುಲಿ, ಅರ್ಥ ಆಯ್ತಲ್ಲ. ಸೊ ಇವಾಗ ರೆಡ್ ಕಲರ್ದು ಆನ್ ಮಾಡಿದ್ರೆ ನೋಡಿ ಹಿಂಗೆ ಕಾಣಿಸುತ್ತೆ. ಇದು ಪಾರ್ಕಿಂಗ್ ಲೈಟ್ ಅಂತೆ ನೋಡಿ, ಯೆಲ್ಲೋ ಕಲರ್ದು ಹಿಂಗೆ ಕಾಣಿಸುತ್ತೆ ಫ್ರಂಟ್ ವ್ಯೂ. ಸೊ ನಮ್ದೇನಾದರೂ ಆಫ್ ಮಾಡಿಬಿಟ್ರೆ ಇಷ್ಟೇ ನಮ್ಮ ಲೈಟ್ ಕಾಣಿಸೋದು. ಇದು ಹೈ ಬೀಮು, ಇದು ಲೋ ಬೀಮು. ಇದು ಯೆಲ್ಲೋ ಕಲರ್ ಲೈಟು, ಇದು ವೈಟ್ ಕಲರ್ ಲೈಟು. ಗೊತ್ತಾಯ್ತಲ್ಲ. ಆಲ್ರೈಟ್ ಸ್ನೇಹಿತರೆ, ಒಂದು ವೇಳೆ ಇಷ್ಟ ಆಗಿದ್ದರೆ ಡೆಫಿನೆಟಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ವಿಡಿಯೋಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬಾಯ್ ಬಾಯ್.